ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇದೆಲ್ಲ ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೋ ಏನೋ, ಆ ದೇವರೇ ಕಾಪಾಡಬೇಕು. ಯಾರಿಗೂ ಅರ್ಥನೇ ಆಗ್ತಾ ಇಲ್ವಲ್ಲಮ್ಮ. ಏನು ಯೋಚನೆ ಮಾಡಬೇಡಿ ಅತ್ತೆ, ಎಲ್ಲ ಒಳ್ಳೇದೇ ಆಗುತ್ತೆ. ಏನ್ ಕತೆನೋ ಏನೋ. ಜಾನು, ನಿನಗೆ ಜಯಂತ್ ಅವ್ರ ಹಿಂದಿನ ವಿಚಾರ ಏನಾದ್ರು ಗೊತ್ತಾ? ಅಂದ್ರೆ ಅವ್ರ ಚೈಲ್ಡ್ಹುಡ್ ಫ್ರೆಂಡ್ಸ್ ಯಾರು, ಅವ್ರ ಅಪ್ಪ ಅಮ್ಮ ಯಾರು ಅಂತ? ಇಲ್ಲ ವಿಶ್ವ, ನಂಗೆ ಅವ್ರ ಅಪ್ಪ ಅಮ್ಮನ ಬಗ್ಗೆ ಏನೂ ಗೊತ್ತಿಲ್ಲ. ಹಾ, ಆದ್ರೆ ಅವರು ಅನಾಥಾಶ್ರಮದಲ್ಲಿ ಬೆಳೆದ್ರು ಅಂತ ಗೊತ್ತು. ಅಲ್ಲೇ ಒಂದು ಚರ್ಚ್ ಕೂಡ ಇದೆ. ಹಾಗಿದ್ರೆ ನಾವ್ ಈಗ್ಲೇ ಹೋಗಿ ಆ ಚರ್ಚ್ ಹತ್ರ ಚರ್ಚ್ ಫಾದರ್ನ ವಿಚಾರಿಸೋಣ. ಏನಾದ್ರೂ ವಿಷಯ ಗೊತ್ತಾದ್ರೂ ಗೊತ್ತಾಗ್ಬೋದು. ಹೌದು, ಆ ಚರ್ಚ್ ಫಾದರ್ಗೆ ನೀನ್ ಯಾರು ಅಂತ ಗೊತ್ತಿದ್ಯಾ? ಹಾ, ಗೊತ್ತಿದೆ ವಿಶ್ವ. ನಾನು ಇವ್ರ ಬಗ್ಗೆ ವಿಚಾರಿಸಕ್ಕೆ ಅಂತಾನೆ ಅಲ್ಲಿಗೆ ಹೋಗಿದ್ದೆ. ಅವರು ಇವ್ರ ತಾತನ ಬಗ್ಗೆ ಎಲ್ಲ ಹೇಳಿದ್ರು. ಇವ್ರು ಯಾಕೆ ಹೀಗೆಲ್ಲ ನಡ್ಕೋತಾರೆ ಅಂತಲೂ ಹೇಳಿದ್ರು. ಹಾ, ಆಮೇಲೆ ಏನೋ ವಿಷಯ ಹೇಳಕ್ ಪ್ರಯತ್ನ ಪಟ್ರು, ಆದ್ರೆ ಹೇಳಲಿಲ್ಲ. ಬೇರೆ ಏನೋ ವಿಷಯ ಇದೆ ಅಲ್ಲಿ. ಹಾಗಾದ್ರೆ ಜಯಂತ್ ಅವರು ಅಲ್ಲೂ ಯಾರಿಗೋ ಏನೋ ತೊಂದರೆ ಕೊಟ್ಟಿದ್ದಾರೆ ಅಂತ ಆಯ್ತು. ನಾವೀಗ್ಲೇ ಹೋಗಿ ಆ ಚರ್ಚ್ ಫಾದರ್ನ ವಿಚಾರಿಸಿದ್ರೆ ನಮ್ಗೆ ವಿಷಯ ಗೊತ್ತಾದ್ರೂ ಗೊತ್ತಾಗ್ಬೋದಲ್ವಾ? ಸರಿ, ಹಾಗಿದ್ರೆ ಆ ಚರ್ಚ್ ಎಲ್ಲಿದೆ ಅಂತ ಹೇಳು, ಈಗಲೇ ಹೋಗೋಣ. ಮುಂದೆ ನಡಿ. ನನ್ನ ಬಗ್ಗೆನೇ ಕೇಸ್ ಹಾಕ್ತಾರ. ಇವತ್ತು ಕೋರ್ಟಿಗೆ ಬರಲಿ, ನಾನು ಏನು ಅಂತ ತೋರಿಸ್ತೀನಿ. ಒಂದು ಮುಖ ಮಾತ್ರ ನೋಡಿದಾರೆ, ಇನ್ನೊಂದು ಮುಖ ನೋಡಿಲ್ಲ. ಏನ್ರಿ, ಮನೆಯವರೆಲ್ಲ ಸೇರ್ಕೊಂಡು ನನಗೆ ಗೊಣಗ್ ಸುಬ್ಬಿ ಅಂತ ಕರಿತಾ ಇದ್ರಿ. ಈಗ ನಿಮ್ಮನ್ನು ನೋಡಿದ್ರೆ ಬಿಡುವೇ ಇಲ್ದಂಗೆ ಅವಾಗಿಂದ ಗೊಣಗ್ತಿದ್ದೀರಾ. ಅದು ಯಾರ ಬಗ್ಗೆ ಅಂತ ಜೋರಾಗಿ ಹೇಳಿ. ಮನೇಲಿ ನಾನು ನೀವು ಇಬ್ಬರೇ ಇರೋದು. ಇನ್ಯಾರ ಬಗ್ಗೆ? ಇದಾರಲ್ಲ ನಿಮ್ಮ ಮಾವ ಜಗದೇಕ ವೀರ, ಅವ್ರ ಬಗ್ಗೆನೆ. ಮಕ್ಕಳು ನಮ್ಮ ಮಮಕಾರ ಇಲ್ಲದೆ ನಮ್ಮೆಲ್ಲ ಕೇಸ್ ಹಾಕಿದ್ದಾರೆ. ಮಾವ ಹೀಗೆಲ್ಲ ಮಾಡಿದ್ದಾರೆ ಅಂದರೆ ಸರಿಯಾಗಿ ಯೋಚನೆ ಮಾಡಿನೇ ಮಾಡಿರ್ತಾರೆ. ಅವ್ರದ್ದು ಏನೋ ಉದ್ದೇಶ ಇರುತ್ತೆ ಬಿಡಿ. ಹೌದೌದು, ದೊಡ್ಡ ಉದ್ದೇಶ ಇದೆ. ಏನು ಅಶ್ವಮೇಧ ಯಾಗ ಮಾಡ್ತಿದ್ದಾರೆ. ಕೈಯಲ್ಲಿ ಸ್ಪ್ಯಾನರ್ ಹಿಡಿದ್ರೆ ಸುಲಭ ಅಲ್ಲ ಕೋರ್ಟಲ್ಲಿ ಕೇಸ್ ಗೆಲ್ಲೋದು. ಚಳಿ ಬಿಡಿಸ್ತೀನಿ ಅವ್ರದ್ದು. ಅವರು ನಿಮ್ಮಪ್ಪ, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡ್ರಿ. ಮರ್ಯಾದೆ ತೆಗೆದವ್ರು ಏನ ಮರ್ಯಾದೆ ಕೊಡೋದ? ಈಗ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಕೋರ್ಟಿಗೆ ಕರೆಸ್ಬೇಕಾಗಿತ್ತು, ಮನೆಗೆ ಕರೆಸಿ ಮಾತಾಡ್ಬೋದಿತ್ತಲ್ವಾ? ಆ ಕೆಲಸನ ನೀವೇ ಮಾಡ್ಬೋದಾಗಿತ್ತಲ್ವಾ? ಸುಮ್ಮನೆ ಇದ್ದವರಿಗೆ ಹೋಗಿ ಹೋಗಿ ಹಿಂಸೆ ಕೊಟ್ಟಿದ್ದು ನೀವು. ಈಗ ಈ ರೀತಿ ಮೈ ಪರ್ಚ್ಕೊಳ್ಳೋ ಬದಲು ಅವ್ರಿದ್ದಲ್ಲಿ ಹೋಗಿ ಏನಪ್ಪ ಇದೆಲ್ಲ, ಏನು ಎತ್ತ ಅಂತ ತಿಳ್ಕೊಂಡು ಬರ್ಬೋದಾಗಿತ್ತಲ್ವಾ? ಅಂತ ಗತಿ ನನಗೇನು ಬಂದಿಲ್ಲ ಕಣೆ. ಅವ್ರು ನಮ್ಮಪ್ಪ ಆದರೆ ನಾನು ಅವ್ರ ಮಗ. ನನಗೂ ಸ್ವಾಭಿಮಾನ ಅನ್ನೋದಿದೆ. ಸ್ವಾಭಿಮಾನಕ್ಕೂ ಅಹಂಕಾರಕ್ಕೂ ಕೂದಲೆಳೆ ವ್ಯತ್ಯಾಸ ಇರುತ್ತೀರಿ. ಸ್ವಾಭಿಮಾನ ಇದೆ ಅಂದ ತಕ್ಷಣ ಹಿಂಗೆ ಎಬ್ಸ್ಕೊಂಡು ಓಡಾಡೋದಲ್ಲ. ಅಪ್ಪ ಅಮ್ಮನ ಎದುರುಗಡೆ ಸ್ವಲ್ಪ ತಗ್ಗಿ ಬಗ್ಗೆ ನಡಿಬೇಕು. ತಗ್ಗಿ ಬಗ್ಗೆ ನಡೆಯೋದನ್ನು ಕಲಿಬೇಕಾಗಿರೋದು ಅವರು. ಇಲ್ಲ ಅಂದರೆ ನಾನು ಕಲಿಸ್ತೀನಿ ಕೋರ್ಟ್ನಲ್ಲಿ ಕಾನೂನಿನ ಪ್ರಕಾರ. ರೀ, ನೀವೊಂದು ಕೆಲಸ ಮಾಡಿ. ಇವತ್ತು ನಿಮ್ಮ ಕೋರ್ಟಿಂದೆಲ್ಲ ಮುಗಿದ ಮೇಲೆ ಮಾವನ ಮನೆಗೆ ಕರ್ಕೊಂಡು ಬನ್ನಿ. ಎಲ್ಲರೂ ಇಲ್ಲೇ ಕೂತ್ಕೊಂಡು ಮಾತಾಡಿ ಪರಿಹರಿಸ್ಕೊಳ್ಳೋಣ. ಹೌದೌದು, ಕರ್ಕೊಂಡು ಬರ್ತೀನಿ. ಹೋಳಿಗೆ ಮಾಡಿರೋ ಚೆನ್ನಾಗಿ ತಿಂದು ತೇಗ ಹೋಗ್ಲಿ. ದೊಡ್ಡ ಯುದ್ಧ ನಡೀತಿದೆ, ಕರ್ಕೊಂಡ್ಬರ್ಬೇಕಂತ. ಹೋಗೆ. ಊರಿಂದ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರಂತೆ. ಹಂಗಾಯ್ತು ಇವ್ರ ಕತೆ. ಒಂದು ಮಾತುಕತೆಯಿಂದ ಪರಿಹಾರನೇ ಮಾಡ್ಕೊಳಕ್ಕಾಗ್ದಿರೋಂಥ ಸಮಸ್ಯೆನ ಇದು. ಇವ್ರಿಗೆಲ್ಲ ಯಾರು ಹೇಳ್ತಾರೋ.
ಮೇಡಮ್ ಅವರೇ ಈ ಕೆಲಸನೂ ನೀವೇ ಮಾಡ್ಬೇಕೆ? ಮತ್ತೇನು ಬಟ್ಟೆ ಮಾಡ್ಸೋಕ್ಕೂ ಕೆಲಸದವ್ರನ್ನ ಇಟ್ಕೋಬೇಕಾ? ನೀವು ಅನ್ನಿ ಇಟ್ಕೊಂಡೆ ಬಿಡಮ್ಮ. ಸಿದ್ದೋರೆ ನೀವು ಸ್ವಲ್ಪ ದೂರ ಇರಿ. ಮೇಡಮ್ ಅವರೇ ಇದು ತಪ್ಪಲ್ವಾ? ಏನೋ ನಾನು ನಿಮ್ಮ ಹತ್ರ ಬಂದರೆ ನಿಮ್ಮನ್ನು ಕಚ್ಕೊಂಡು ತಿನ್ಬಿಡ್ತೀನಿ ಅನ್ನೋ ಥರ ದೂರ ನೀರು ಅಂತಿದ್ದೀರಾ? ಬಿಟ್ರೆ ಅದನ್ನೂ ಮಾಡ್ಬಿಡ್ತೀರಾ? ಅದಕ್ಕೆ ಹೇಳಿದ್ದು ನೀವು ದೂರ ಇದ್ರೇನೆ ವಾಸಿ. ಹೋಗ್ಲಿ ಬಿಡಿ, ನಾನು ನಿಮಗೆ ಸಹಾಯ ಮಾಡ್ತೀನಿ, ಕೊಡಿಲಿ. ಇದಾ ಸಹಾಯ? ಮೇಡಮ್ ಅವರೇ ಇದೇ ಸಹಾಯ. ಸಿದ್ದು ಅವರೇ ಏನು ಮಾಡ್ತಿದ್ದೀರಾ? ಸಿದ್ದು ಅವರೇ ನೋಡಿ, ನೀವು ಹೀಗೆಲ್ಲ ಮಾಡ್ತೀರಾ ಅಂತಾನೆ ನಾನು ಏನಕ್ಕೂ ಬರಬೇಡಿ ಅಂತ ಹೇಳಿದ್ದು. ನಾನೇ ಹೊರಗೆ ಹೋಗ್ತೀನಿ. ಆಯ್ತು ಎಲ್ಲಿ ಹೋಗ್ಬಿಡಿ, ಇಲ್ಲಿ ಕೂತ್ಕೊಳ್ಳಿ, ಕೊಡಿ, ಸಹಾಯ ಮಾಡ್ತೀನಿ. ಗುಡ್ ಬಾಯ್. ಮತ್ತು ಈ ಗುಡ್ ಬೈಗೇನು ಬಕ್ಷಿಸಿಲ್ವಾ? ಏನು ಬೇಕು? ಸರಿ ಕಣ್ಮುಚ್ಕೊಡಿ. ಮೇಡಮ್ ಅವರೇ ಮುತ್ತಿನ ಮತ್ತಲ್ಲಿ ಕಣ್ಮುಚ್ಕೋಬೇಕು ಹೊರತು ಸುಮ್ಮನೆ ಕಣ್ಮುಚ್ಕೊ